ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ಇಲ್ಲಿ ಎಲ್ಲರಿಗೂ ನನಗಿಂತ ಹೆಚ್ಚಾಗಿ ಎಲ್ಲರೂ ತಿಳಿದಿರೋ ವಿಚಾರನೇ. ಎಲ್ಲಕ್ಕಿಂತ ಹೆಚ್ಚಾಗಿ ಪುಟ್ಟ ಮಕ್ಕಳು ಅಪ್ಪು ಅವ್ರ ಕಂಡ್ರೆ ಬಹಳಷ್ಟು ಪ್ರೀತಿ ಮಾಡ್ತಾರೆ. ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರು, ಹಿರಿಯರು, ವೃದ್ಧರು ಸಹಿತ ಇವತ್ತವರೆಗೂ ಪುನೀತ್ ಅಂದ್ರೆ ನಮ್ಮ ಮನೆ ಮಗ ಅನ್ನೋ ರೀತಿ ಬಹಳಷ್ಟು ಇಷ್ಟಪಟ್ಟು ಅಚ್ಚುಮೆಚ್ಚಿದ ಎಷ್ಟೋ ಕುಟುಂಬಗಳಲ್ಲಿ ಅವ್ರ ಫೋಟೋನು ಸಹಿತ ಇವತ್ತು ಇಟ್ಕೊಂಡು ಪೂಜೆ ಮಾಡಿರ್ತಕ್ಕಂಥ ಕೆಲವು ಉದಾಹರಣೆಗಳನ್ನ ನಾವು ನೋಡಿದೀವಿ. ಈ ನಿಟ್ಟಿನಲ್ಲಿ ನಾವು ಅವ್ರು ಇದ್ದಾಗ ಏನೇನ್ ಕೆಲಸ ಮಾಡಿದ್ರೆ ಅಂತ ಎಷ್ಟೋ ನನಗೂ ಸಹಿತ ಗೊತ್ತಿರಲಿಲ್ಲ. ಅವ್ರೊಬ್ರು ಕಲಾವಿದರಾಗಿ ಸೇವೆ ಸಲ್ಲಿಸ್ತಿದ್ದಾರೆ ಅನ್ನೋದೊಂದು ಬಿಟ್ರೆ ಅವ್ರು ಏನೇನ್ ಕೆಲಸ ಮಾಡಿದ್ದಾರೆ, ಅವ್ರ ಸಾಧನೆ ಏನೇ ಅಂತ ಇವತ್ತವರೆಗೂ ಕೂಡ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ನನಗೂ ಕೂಡ ಗೊತ್ತಿರಲಿಲ್ಲ, ಸಾಕಷ್ಟು ಜನಕ್ಕೂ ಗೊತ್ತೇ ಇಲ್ಲ ಅಂತ ನಾನು ಭಾವನೆ ಮಾಡ್ತೇನೆ. ಆದ್ರೆ ಇವರ ಸಾಧನೆನ ಕನ್ನಡ ಪಠ್ಯ ಪುಸ್ತಕ ಸೇರ್ಸೋದ್ರಿಂದ ಏನು ಲಾಭ ಅನ್ನೋದ್ರ ಬಗ್ಗೆ ಎಷ್ಟು ಸಾಕಷ್ಟು ಬೇಕು ಬೇಡಗಳು ಚರ್ಚೆಗಳೆಲ್ಲ ನಮ್ಮ ಜೊತೆ ಸಾಕಷ್ಟು ಜನ ನಡೆಸಿದ್ರು. ಆದ್ರೆ ಇನ್ನೊಂದೇನಪ್ಪಾ ಅಂತಂದ್ರೆ ಇವತ್ತು ಎಷ್ಟೋ ಪುಟ್ಟ ಮಕ್ಕಳು ಸಾಕಷ್ಟು ಅವ್ರನ್ನ ಪ್ರೀತಿ ಮಾಡ್ತಾರೆ. ಅವರು ನಿಧನವಾದ ಸಂದರ್ಭದಲ್ಲಿ ಇವತ್ತವರೆಗೂ ಎಷ್ಟೋ ಜನ ಪುಟ್ಟ ಮಕ್ಕಳು ಹತ್ತಿದ್ದನ್ನು ಕೂಡ ನಾವು ನೋಡಿದೀವಿ, ಅದು ತಮಗೆಲ್ಲ ಗೊತ್ತಿದೆ. ಇದನ್ನ ಶಾಲಾ ಕನ್ನಡ ಪಠ್ಯ ಪುಸ್ತಕಕ್ಕೆ ಸೇರಿಸೋದ್ರಿಂದ ಒಂದು ದಶಕದ ಪೀಳಿಗೆ ಮಕ್ಕಳಿಗೆ ಇವರು ಆದರ್ಶ ಆಗ್ತಾರೆ ಅನ್ನೋ ಒಂದೇ ಒಂದು ಕಾರಣನ ಇಟ್ಕೊಂಡು ನಾನು ಅವತ್ತು ಅವರ ನಿಧನವಾದ 11ನೇ ದಿನ ಕಂಠೀರವ ಸ್ಟುಡಿಯೋ ಮುಂಭಾಗ ಒಂದು ಬೃಹತ್ ಅಭಿಯಾನ, ಸಹಿ ಸಂಗ್ರಹ ಅಭಿಯಾನ ಅಂತ ಕಾರ್ಯಕ್ರಮ ಮಾಡಿದೆ. ನಾನು ಕಾರ್ಯಕ್ರಮ ಮಾಡಬೇಕಾದಾಗ ಇದಕ್ಕೆ ಬೆಂಬಲ ಇರುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ನಾನೇನು ಆಲೋಚನೆ ಮಾಡಲಿಲ್ಲ. ಏನಾದ್ರೂ ಆಗ್ಲಿ ಅಪ್ಪು ಅವ್ರಿಗೋಸ್ಕರ ಏನಾದ್ರೂ ಒಂದು ಪ್ರಯತ್ನ ಮಾಡೋಣ ಅಂತೇಳಿ ನಾನು ಮಾಡ್ಲಿಕ್ಕೆ ಹೊರಟೆ. ಆದ್ರೆ ನಾನಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದಾಗ ಅಲ್ಲಿ ಜನ ನೋಡಿ ನಿಜಕ್ಕೂ ನಂಗೆ ಬಹಳ ಖುಷಿ ಆಯ್ತು. ಅಲ್ಲಿ ಸೇರಿದಂತ ಜನ ಚಿಕ್ಕ ಮಕ್ಕಳು, ದೊಡ್ಡವರು ಅಥವಾ ಪೊಲೀಸ್ ಸಿಬ್ಬಂದಿಗಳು ಸಹಿತ ಪ್ರೀತಿಯಿಂದ ಅವ್ರ ಪಠ್ಯ ಪುಸ್ತಕ ಸೇರಿದ್ರೆ ತುಂಬಾ ಒಳ್ಳೇದು. ಅವ್ರು ಮಾಡಿರ್ತಕ್ಕಂಥ ಸಾಧನೆ ನೋಡಿ, ಅವರು ಇಡೀ ದಕ್ಷಿಣ ಭಾರತದಲ್ಲೇ ಅಂದ್ರೆ 10ನೇ ವಯಸ್ಸಿಗೆ, ಇಡೀ ದಕ್ಷಿಣ ಭಾರತದಲ್ಲಿ 10ನೇ ವಯಸ್ಸಿಗೆ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಂತ ಏಕೈಕ ವ್ಯಕ್ತಿ ನಮ್ಮ ಅಪ್ಪು ಅವರು. ಅದು ನಮ್ಮ ಕರ್ನಾಟಕಕ್ಕೆ ಸಲ್ಲುತ್ತೆ ಆ ಒಂದು ಕೀರ್ತಿ. ಇದು ನಮಗೆಲ್ಲ ಹೆಮ್ಮೆ ತರಂತ ವಿಚಾರ. ದಕ್ಷಿಣ ಭಾರತದಲ್ಲಿ ಬರೀ ನಾವಷ್ಟೇ ಅಪ್ಪುವನ್ನ ಕೊಂಡಾಡ್ತಾ ಇಲ್ಲ, ಇಡೀ ಎಲ್ಲಾ ಇಂಡಸ್ಟ್ರಿಯವರು ಕೂಡ ಅಪ್ಪುವನ್ನ ಕೊಂಡಾಡ್ತಾರೆ. ತೆಲುಗು, ತಮಿಳು, ಇಡೀ ನಮ್ಮ ಸೌತ್ ಇಂಡಸ್ಟ್ರಿಯವರು ಅಪ್ಪುವನ್ನ ಕೊಂಡಾಡ್ತಾರೆ. ಯಥೇಚ್ಛವಾಗಿ 10ನೇ ವಯಸ್ಸಿಗೂ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸ್ಕೋಬಹುದು ಅನ್ನೋ ಒಂದು ಇರುತ್ತೆ ಅನ್ನೋದನ್ನ ಅಪ್ಪು ಅವರು ಸಾಕಷ್ಟು ಜನ ತೋರಿಸ್ಕೊಟ್ಟು ಹೋಗಿದ್ದಾರೆ. ಅವ್ರ ಆದರ್ಶ ಸ್ಫೂರ್ತಿ ಚಿಕ್ಕ ಮಕ್ಕಳಿಗೂ ಅದು ಆದರ್ಶ ಸ್ಫೂರ್ತಿ ಆಗ್ಬೇಕು ಅಂತ ನಾನು ಈಗಾಗಲೇ ಅದನ್ನ ಶಾಲಾ ಕನ್ನಡ ಪಠ್ಯ ಪುಸ್ತಕ ಸೇರಿಸಬೇಕು ಅಂತೇಳಿ ಸಾಕಷ್ಟು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ. ರಾಜಕೀಯ ಗಣ್ಯರು, ಮಠಾಧೀಶರು, ಇನ್ನು ಅನೇಕ ಚಲನಚಿತ್ರರಂಗದ ಅನೇಕ ಗಣ್ಯರನ್ನ ಭೇಟಿ ಮಾಡ್ಲಿಕ್ಕಿದ್ದೀನಿ. ಮುಂದಿನ ಹಂತದಲ್ಲಿ ಅದನ್ನ ದೊಡ್ಡ ಮಟ್ಟದಲ್ಲಿ ಮಾಡಿ ಇಡೀ ಚಿತ್ರರಂಗ ನಿಯೋಗನ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೊಂಡೊಯ್ದು ಅಲ್ಲಿ ಅವ್ರಿಗೆ ಈ ಒಂದು ಮನವಿನ ಸಲ್ಲಿಸುವ ಮುಖಾಂತರ ಕನ್ನಡ ಪಠ್ಯ ಪುಸ್ತಕ ಸೇರಿಸಲೇಬೇಕು. ಇಂಥ ಆದರ್ಶ ಇರೋ ವ್ಯಕ್ತಿ ಈ ಸಮಾಜಕ್ಕೆ ಬಹಳ ಮುಖ್ಯ ಅಂತ ನಾನು ಆಲೋಚನೆ ಮಾಡಿ ಈ ಒಂದು ಕಾರ್ಯಕ್ರಮನ ಅವಾಗಿಂದ ಸುಮಾರು 8 ತಿಂಗಳಿಂದ, ಇವತ್ತೆಲ್ಲ 8 ತಿಂಗಳಿಂದ ನಾವು ಅವ್ರಿಲ್ಲ 8 ತಿಂಗಳಿಂದ ಇದೇ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಂತವಾಗಿ ಮಾಡಿ ಇದನ್ನ ಮುಂದಿನ ದಿನಗಳಲ್ಲಿ ಇಡೀ ಚಿತ್ರರಂಗದ ಜೊತೆ ನಾನು ಇದನ್ನ ಮಾನ್ಯ ಮುಖ್ಯಮಂತ್ರಿಗಳ ಮನವಿ ಸಲ್ಲಿಸಲಿದ್ದೇನೆ. ದಯಮಾಡಿ ಇಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ತಮ್ಮದೇ ಆದಂತ ಅಭಿಪ್ರಾಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ಳಿ. ನೀವು ಕೂಡ ನಮಗೆ ಬೆಂಬಲ ಸೂಚುವ ಮುಖಾಂತರ ಕರ್ನಾಟಕ ರತ್ನನ ನಾವು ಉಳಿಸ್ಕೋಬೇಕು. ಅವರ ಆದರ್ಶನ ಒಂದು ದಶಕದ ಪೀಳಿಗೆಗಾದ್ರೂ ನಾವು ಪಠ್ಯ ಪುಸ್ತಕ ಸೇರಿಸೋದ್ರ ಮುಖಾಂತರ ಅದು ಒಳ್ಳೇದಾಗತ್ತೆ ಅನ್ನೋ ಭಾವನೆಗೆ ತಾವೆಲ್ಲ ಕೈ ಜೋಡಿಸ್ತೀರ ನನ್ನ ನಂಬಿಕೆ ಇಟ್ಟು ನಾನು ನಿಮ್ಮಲ್ಲಿ ಒಂದು ಮನವಿನ ಮಾಡ್ಕೊತಾ ಇದ್ದೀನಿ. ದಯಮಾಡಿ ಎಲ್ಲರೂ ಇದಕ್ಕೆ ಬೆಂಬಲ ಕೊಡ್ಬೇಕು ಅಂತ ಈ ಕಾರ್ಯಕ್ರಮದ ಮುಖಾಂತರ ನಾನು ಮನವಿ ಮಾಡ್ಕೊತಿದ್ದೀನಿ. ಹಾಗೂ ಆಯುಕ್ತ ಸಿನಿಮಾ ತುಂಬಾ ಥ್ಯಾಂಕ್ ಯು, ನಮಗೊಂದು ಒಳ್ಳೆ ವೇದಿಕೆ ಕೊಟ್ಟಿದ್ದೀರಿ. ನನಗೂ ಸಾಕಷ್ಟು ನಾನು ಒಬ್ಬೊಬ್ಬನೇ ಹೋಗಿ ಸಾಕಷ್ಟು ಜನಕ್ಕೆ ಮನವಿ ಕೊಡ್ತಾ ಇದ್ದೆ. ಒಬ್ರು ಸಿಕ್ತಿರ್ಲಿಲ್ಲ, ಆದ್ರೂ ಪರವಾಗಿಲ್ಲ, ಬೇಜಾರಿಲ್ಲ. ಒಬ್ಬರಿಗೋಸ್ಕರ ಏನಾರು ಮಾಡ್ಬೇಕು ಅಂತ ಹೊರಟಿದ್ದೀನಿ. ಅದೇನಾದ್ರೂ ಆಗ್ಲಿ ಅಂತ ಹೊರಟಿದ್ದೆ. ಇವತ್ತು ಇಷ್ಟು ಜನ ಸೇರಿದ್ದೀರಿ, ಅದಕ್ಕೊಂದು ಒಳ್ಳೆ ವೇದಿಕೆ ಅವಕಾಶ ಮಾಡ್ಕೊಟ್ಟಿದ್ರಿ ವಿಜಯ್ ಅವರು ಮತ್ತೆ ನಮ್ಮ ರಮೇಶ್ ಸರ್, ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ದಯವಿಟ್ಟು ಥ್ಯಾಂಕ್ ಯು ವೆರಿ ಮಚ್. ದಯವಿಟ್ಟು ಈ ಬೆಂಬಲ ನಿಮ್ದೆಲ್ಲರೂ ನನಗೆ ಇರಬೇಕು ಅಂತ ಈ ಮೂಲಕ ನಾನು ಮನವಿ ಮಾಡ್ಕೊಡ್ತೀನಿ. ಥ್ಯಾಂಕ್ ಯು.